ಇವತ್ತು ತುರ್ತು ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರೋದೇನಪ್ಪ ಅಂದ್ರೆ ಏನು ಈ ತಿಂಗಳು ಮಾರ್ಚ್ 15ನೇ ತಾರೀಕು ಬಂದ್ಗೆ ಬಿಜೆಪಿಯ ಕೆಲವು ನಾಯಕರು ಆಹ್ವಾನ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಯಾಕಂತಂದ್ರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾರು ಬೇಕಾದ್ರೂ ಬಂದ್ ಮಾಡ್ಬೋದು, ಎಲ್ಲ ಅವ್ರಿಗೆ ಹಕ್ಕಿದೆ. ಬಟ್ ಆದ್ರೆ ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಜನರನ್ನ ದಿಕ್ತೋಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಬಿಜೆಪಿಯ ಒಂದ್ ಇಬ್ರು ಮೂವರು. ಬಟ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ ನಾನು. ಈಗ 2019ರಲ್ಲಿ ಏನು ಅವ್ರ ಅಣ್ಣ, ನಾನು ಅವ್ರ ಹೆಸರು ಹೇಳಕ್ ಕೂಡ ಇಷ್ಟಪಡಲ್ಲ, ಅವ್ರ ಅಣ್ಣ ಅಂತ ಅವರೇ ಬಾಯಾರು ಕರೀತಾರೆ, ಪ್ರೀತಿಯಿಂದ ನಮ್ಮ ಅಣ್ಣ ಅಂತ ಕರೀತಾರೆ. ಆ ಅಣ್ಣನಿಗೆ ಹೇಳ್ತೀನಿ, ಅಣ್ಣ ಸಂದೀಪ್ ಅಣ್ಣ, ನಿಮ್ಮ ಅಣ್ಣನಿಗೆ 2019ರಿಂದ 2023 ಗಂಟೆ ಯಾಕಣ್ಣ ಪ್ರಶ್ನೆ ಮಾಡಿಲ್ಲ ನೀವು ಕ್ಷೇತ್ರ ಜನರನ್ನ ಪ್ರಬುದ್ರು ಮುಗ್ದ್ರು ಅಂತೆಲ್ಲ ಕರೀತಿರಲ್ವಾ ಅಣ್ಣ? ನೀವು ತುಂಬಾ ಪ್ರಬುದ್ರಣ್ಣ. ನೀವೇನೋ ಮುಂದೆ 2028ಗೆ ಏನೋ ಆಗ್ಬೇಕಂತ ಹೊರಟಿದ್ದೀರಾ, ಸಂತೋಷ ಆಗಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ 2019ರಲ್ಲಿ ನಿಮ್ಮ ಅಣ್ಣ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಪಾರ್ಟಿ ಬಿಟ್ಟೋದಾಗ ಅಣ್ಣ ನೀವು ಈ ತರ ಡಿಮ್ಯಾಂಡ್ ಮಾಡಿ ನಾನು ಒಪ್ತಿದ್ನಣ್ಣ. ಯಾಕಣ್ಣ ನೀವು ಮಾಡಿಲ್ಲ ಅವತ್ತು? ಪ್ರಭಾವ ಸಚಿವರು ಏನು ನೆಕ್ಸ್ಟ್ ನಾನೇ ಸಿಎಂ ಅನ್ನೋ ಮಟ್ಟಕ್ಕೆ ಓಡಾಡ್ತಿದ್ರಲ್ಲ ಅಣ್ಣ, ಬಸವರಾಜ ಬೊಮ್ಮಾಯಿ ಹಿಂದಗಡೆ. ಅಣ್ಣ ಅವತ್ ನೀವು ಈ ತರ ಪ್ರೆಸ್ ಮೀಟ್ ಮಾಡಿ ಈ ತರ ಬಂದು ಕರೆ ಕೊಟ್ಟಿದ್ರೆ ಅಣ್ಣ ನಾನು ನಿಮ್ ಜೊತೆಲಿ ಬಂದು ಬಂದಿಗೆ ಒಂದು ನನ್ನ ಕೈ ಒಂದು ನೀಡ್ತಾ ಇದ್ನಣ್ಣ. ನಾನು ನಮ್ ಸಂದೀಪ್ ಅಣ್ಣವ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಕ್ಷೇತ್ರದ ಜನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಶಾಬಾಷ್ಗಿರಿ ಹೇಳ್ತಾ ಇದ್ನಣ್ಣ. ಅಲ್ಲಣ್ಣ, ಅಹಿಂದ ನಾಯಕ, ಅಹಿಂದ ವರ್ಗದಿಂದ ಒಬ್ಬ ಶಾಸಕ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ ಕೈಲಿ ತಡೆಯಕ್ ಆಗ್ತಾ ಇಲ್ಲಲ್ಲಣ್ಣ. ಅಲ್ಲಣ್ಣ ಹೇಳಿದ್ರಲ್ಲ ಅಣ್ಣ, ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ರಲ್ಲ, ನನ್ ಡಿಮ್ಯಾಂಡ್ ಇದೆ. ನೀವೇನ್ ಹಳೆ ವಿಡಿಯೋಗಳು ಇವತ್ತು ಟ್ರೋಲ್ ಮಾಡ್ತಾ ಇದ್ರ ಅಣ್ಣ, ಖಂಡಿತ ನಾನು ಒಪ್ಕೊಂತೀನಿ. ನಮ್ಮ ಶಾಸಕರು ಇವತ್ತು ಅವ್ರ ಮಾತಿಗೆ ಭದ್ರ ಆಗಿದ್ದಾರೆ. ಏನ್ ಅವತ್ತು ಶಾಸಕರಾಗೋಕ್ಕಿಂತ ಮುಂಚೆ ಏನು ಅವ್ರು ವಾಗ್ದಾನ ಕೊಟ್ಟರು ಕ್ಷೇತ್ರ ಜನಕ್ಕೆ ಈ ತರ ಆಗುತ್ತೆ, ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ವಿಚಾರವಾಗಿ ಇವತ್ತಿಗೂ ಅವರು ಸ್ಪಷ್ಟವಾಗಿದ್ದಾರೆ. ಯಾಕೆ ಹೇಳಿ? ನೀವೇನು ಡಿ ಸಿ ಆಫೀಸ್ ಹತ್ರ ಮಾತಾಡೋದು, ನಮ್ಮ ಶಾಸಕರು ಮಾತಾಡಿದ್ರು, ಹಳೆ ವಿಡಿಯೋ ಟ್ರೋಲ್ ಮಾಡ್ತಾ ಇದ್ರ ಆ ವಿಚಾರಕ್ಕೆ ನೋಡಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇಲ್ಲೇ ಕನ್ನಡ ಭವನದ ಹತ್ರ ನೀವೇನು ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಇವತ್ತು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೀನಿ. 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಇವತ್ತು ರೆಡಿ ಇದ್ದೀನಿ. ಸರ್ವಪಕ್ಷ ನಿಯೋಗ ನೋಡಿ ಸ್ಪಷ್ಟವಾಗಿ ಹೇಳಿದ್ರು. ಗೌರಿಬಿದನೂರು ಪುಟ್ಟಸ್ವಾಮಿ ಗೌಡ್ರು ಇರ್ಬೋದು, ಮತ್ತೆ ಯಾರು ನಮ್ಮ ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಎಲ್ಲರನ್ನ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ಬಿಟ್ಟು ನಾನು ಈ ವಿಚಾರಕ್ಕೆ ನಾನು ರೆಡಿ ಇದ್ದೀನಿ. 3ನೇ ಹಂತದ ಶುದ್ಧೀಕರಣಕ್ಕೆ ನನ್ಗೆ ಸ್ವಲ್ಪ ಪವರ್ ಬೇಕು, ನಾನು ಮಾತಾಡ್ತೀನಿ ಅಂತ ರೆಡಿ ಆಗಿದ್ದೀನಿ ಅಂತಂದ್ರು. ನೀವು ಇವತ್ತು ಪ್ರತಿಭಟನೆ ಮಾಡಕ್ ಹೋಗ್ತೀರಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯ ಬೇಳೆ ಬಯಸ್ಕೊಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಶಾಸಕರ ಬಗ್ಗೆ ಏನಾದ್ರೂ ಅವರು ಕೇವಲವಾಗಿ ಮಾತಾಡಿದ್ರೆ, ಇಲ್ಲ ನುಣಿಸ್ಕೊಳ್ಳೋ ಅಂತ ಕೆಲಸ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಸ್ಪಷ್ಟವಾಗಿದ್ದಾರಲ್ಲ ಈ ವಿಚಾರದಲ್ಲಿ. ನಾನು ಇದ್ದೀನಿ, ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಷ್ಟೆಲ್ಲ ಹೇಳಿದ್ರು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ಏನ್ ಇದ್ರಲ್ಲಿ ಅರ್ಥ ಇದೆ? ಇನ್ನೊಬ್ರು ಹೇಳ್ತಾರೆ, ಒಂದು ಬಾಟ್ಲಿ ಹಿಡ್ಕೊ ಬರ್ತಾರೆ, ಅಣ್ಣ ನಾವು ಇದೇ ತಾಲೂಕ್ನವ್ರೇನೆ, ನಾವಿನ್ನೆಲ್ಲೋ ಇಲ್ಲ, ನಾವ್ ಇದೇ ತಾಲೂಕ್ನವ್ರ ಅಣ್ಣ. ಸಂದೀಪ್ ಅಣ್ಣ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ರಣ, ಮುಂದೆ ನಾಯಕರ ಕುತ್ಕೊಂತ ಹೊಟ್ಟಿದ್ರ ಅಣ್ಣ. ನಿಮ್ಮ ಪಕ್ಷದ ಕಾರ್ಯಕರ್ತರು ನಾನು ಫೋನ್ ಮಾಡಿ ಹೇಳ್ತಾ ಇದ್ರೆ ಯಾಕೆ ನಮ್ಮ ಸಂದೀಪ್ ರೆಡ್ಡಿಗೆ ಇಷ್ಟೊಂದು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇದ್ರ ಪರವಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಇವತ್ತು ಅವರು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ತುರ್ತಾಗಿ ಅವ್ರಿಗೆ ಬಿ ಫಾರಂ ಬೇಕು. ಪಾರ್ಟಿಯಿಂದ ಬಿ ಫಾರಂ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೇನೋ. ಅಣ್ಣ ಇವೆಲ್ಲ ಕೆಲ್ಸಕ್ಕೆ ಬರಲ್ಲ ಅಣ್ಣ, ಇವೆಲ್ಲ ಕೆಲ್ಸಕ್ಕೆ ಬರಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನಾನು ಶಾಬಾಷ್ಗಿರಿ ಹೇಳ್ತೀನಿ. ಆದ್ರೆ ಶಾಸಕರು ಇದ್ರ ಪರವಾಗಿದ್ದೀನಿ ಅಂತಂದ್ರೂ ಕೂಡ ನೀವು ಪ್ರತಿಭಟನೆ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಮ್ಗೆ ಅದೇ ಹೇಳ್ತಾ ಇದ್ನಲ್ಲ, ಒಂದಿಬ್ರು ಮೂವರಿಗೆ ತುರ್ತಾಗಿ ಅವ್ರಿಗೆ ಬಿ ಫಾರಂ ಘೋಷಣೆ ಮಾಡ್ಬಿಟ್ರೆ ಸ್ವಲ್ಪ ಸೈಲೆಂಟ್ ಆಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂತಂದ್ರೆ ಈ ಹಿಂದೆ ಇದೇ ವಿಚಾರವಾಗಿ ಮಾತಾಡಿದಾಗ ನಮ್ಮ ಶಾಸಕರನ್ನ ನಿಮ್ಮ ಅಣ್ಣ ಏನಣ್ಣ ಮಾಡಿದ್ರು, ಸಂದೀಪ್ ಅಣ್ಣ ನಿಮ್ಮ ಅಣ್ಣ ಸುಧಾಕರಣ್ಣ ಏನ್ ಮಾಡಿದ್ರಣ್ಣ, ಪಾಪ ಜೈಲ್ಗೆ ಹಾಕ್ಸಿದ್ರು, ಕೋರ್ಟ್ ಸುತ್ತಿಸಿದ್ರು, ಇಲ್ಲಿ ಕೊಡಬಾರ್ದು ಕೆಲಸ ಕೊಟ್ರು. ಅಣ್ಣ ನಮ್ಮ ಶಾಸಕರು ಇವತ್ತೇನಾರ ಕೆಲಸ ಮಾಡ್ತಾ ಇದ್ರಣ್ಣ, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಣ್ಣ, ಪ್ರಶ್ನೆ ಮಾಡಿ ಅಣ್ಣ, ನಾನು ಬೇಡ ಅಂತ ಹೇಳಲ್ಲ. ಆದ್ರೂ ಇದ್ರ ಪರವಾಗಿದ್ದೀನಿ ಅಂತಂದ್ರೆ ನೀವು ಕೆಲಸ ಮಾಡ್ತಾ ಇದ್ರಿಲ್ಲ ಅಣ್ಣ. ನಿಮ್ಗೆ ಏನಾದ್ರೂ ಆತರ ಇದ್ರೆ ಹೇಳ್ರಣ್ಣ, ಶಾಸಕರ ಹತ್ರ ಬನ್ನಿ ಅಣ್ಣ, ನಿಮ್ ಕೆಲ್ಸಗಳೇನಾದ್ರೆ ಮಾಡಿಸ್ಕೊಡ್ತೀನಿ, ಕ್ಷೇತ್ರದ ಪರವಾಗಿ ಬನ್ನಿ ಅಣ್ಣ, ನೀವು ಜನಪರವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ನೋಡಪ್ಪ ಈ ತರ ಜನಕ್ಕೆ ಈ ತರ ಕೆಲಸ ಅಣ್ಣ, ಬನ್ನಿ ಅಣ್ಣ, ನಾನ್ ಕರ್ಕೊಂಡು ಹೋಗ್ತಿಲ್ವಾ? ನಮ್ ಶಾಸಕರಿಗೆ ಕರೆ ಮಾಡಿ ಎಲ್ಲರಿಗೂ ಸ್ಪಂದಿಸ್ತಾರೆ. ಎಲ್ಲ ಗೊತ್ತಿದ್ರು ಯಾಕಣ್ಣ ನೀವು ಕೆಲಸ ಮಾಡ್ತಾ ಇದ್ರಾ ಅಣ್ಣ? ನೀವು ಪ್ರಬುದ್ರು, ನಮ್ಮ ಚಿಕ್ಕಬಳ್ಳಾಪುರ ಜನರು ಮುಗ್ದ್ರು. ನೀವು ಪ್ರಬುದ್ರಾಗಿ ಏನ್ ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಅಧಿಕಾರ ಚಲಾವಣೆ ಮಾಡ್ತಾ ಇದ್ರ. ಯಾಕಂತಂದ್ರೆ 2028ಕ್ಕೆ ಏನು ಆಗ್ಬೇಕಂತಿದ್ರಲ್ವಾ, ಇವತ್ತಿಂದ ಜನರನ್ನ ದಿಕ್ಕು ತಪ್ಪಿಸಿ ಒಬ್ಬ ಶಾಸಕನ ವಿರುದ್ಧವಾಗಿ ನೀವು ಮಾಡ್ತಾ ಇರೋ ಪಿತೂರಿ ಇದು. ನಮ್ಮ ಶಾಸಕರು ಇವತ್ತು ಬದ್ಧವಾಗಿದ್ದಾರೆ ಈ ವಿಚಾರವಾಗಿ. ನಾನು ಇದ್ದೀನಿ, 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಮಾಡ್ತಾ ಇದ್ರಂದ್ರೆ ಬಹುಶಃ ನಿಮ್ಮ ಮನಸ್ಸಲ್ಲಿ ಒಬ್ಬ ಅಹಿಂದ ವರ್ಗದ ಹುಡುಗ ಶಾಸಕನಾಗಿದ್ದಾನೆ ಅಂತ ಹೇಳ್ಬಿಟ್ಟು
ತಡೆಯಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ. ಇದ್ರ ವಿರುದ್ಧವಾಗಿ ನೀವೇನೇ ಮಾತಾಡಿ ಕ್ಷೇತ್ರ ಜನ ಆಲ್ರೆಡಿ ನಿಮ್ಮ ವಿರುದ್ಧವಾಗಿ ಡಿಸೈಡ್ ಆಗಿದ್ದಾರೆ. ಸಂದೀಪ್ ರೆಡ್ಡಿ ಅವರಿಗೆ ಈಗಾಗ್ಲೇ ಬಿ ಫಾರಂ ಘೋಷಣೆ ಆಗ್ಬಿಟ್ರೆ ಬಹುಶಃ ಅವರು ಆರಾಮಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಇದಾಗಿದೆ. ಹಣ ಇವೆಲ್ಲ ಕೆಲ್ಸಕ್ಕೆ ಬರಲ್ಲ, ಒಳ್ಳೆ ಕೆಲಸ ಮಾಡ್ತೀರಾ ಮಾಡಿ, ಅದು ಬಿಟ್ಬಿಟ್ಟು ಅಹಿಂದ ವರ್ಗದ ಹುಡುಗನ ಮೇಲೆ ಈ ತರ ಷಡ್ಯಂತ್ರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಇನ್ನೂ ರಾಜಕೀಯದಲ್ಲಿ ಮುಂದುವರಿಬೇಕು. ಬಟ್ ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಈಗಾಗ್ಲೇ ಬಿಜೆಪಿ ಕಾರ್ಯಕರ್ತರು ನನ್ ಕರೆ ಮಾಡಿ ಹೇಳ್ತಾ ಇದಾರೆ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ, ನಿಮಗೆ ನಾವು ಶ್ಲಾಘನೆ ಮಾಡ್ತೀವಣ್ಣ. ನಮ್ಮ ಶಾಸಕರು ಇಲ್ಲ ಅಂದಾಗ ಇದ್ರ ವಿರುದ್ಧವಾಗಿ ಇದ್ದೀನಿ ನಾನು. ಇದು ವಿಚಾರ ನನಗೆ ಬೇಕಾಗಿಲ್ಲ ಅಂತ ಪ್ರತಿಭಟನೆ ಮಾಡಿ ಅವ್ರು ಹೇಳಿದ್ರಲ್ವಾ, ನಾನು ಇದ್ರ ವಿಚಾರವಾಗಿ ನಾನು ಇದ್ದೀನಿ, ಎಲ್ಲರನ್ನು ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಇದ್ರ ವಿಚಾರವಾಗಿ ಮಾತಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ರಲ್ವಾ ಸರ್. ಆ ವಿಚಾರಕ್ಕೆ ಬರ್ತೀನಿ. 2019ರಿಂದ 23 ಗಂಟೆ ಪ್ರಭಾವಿ ಸಚಿವರು ಆಗಿದ್ರಲ್ವಾ ಸರ್. ಎಲ್ಲೋಗಿದ್ರು ಸರ್ ಈ ಹರೀಶ್ ಕೆ ರೆಡ್ಡಿ, ಸಂದೀಪ್ ರೆಡ್ಡಿ ಎಲ್ಲೋಗಿದ್ರು ಸರ್? ಇವತ್ತು ಈ ತರ ಪಿತೂರಿ ಮಾಡ್ತಾರ, ಒಬ್ಬ ಅಹಿಂದ ವರ್ಗದ ಹುಡುಗನ ವಿರುದ್ಧ ಈ ಪಿತೂರಿ ಮಾಡ್ತಾ ಇದ್ರಲ್ವಾ? ಯಾಕೆ ಸರ್ ಅವತ್ತು ಈ ಪ್ರಶ್ನೆ ಮಾಡಿ, ನೀವು ಮಾಧ್ಯಮದವರು ಯಾಕೆ ಸರ್ ಈ ಪ್ರಶ್ನೆ ಮಾಡ್ಲಿಲ್ಲ? ಸಚಿವರನ್ನ ಒಮ್ಮೆ ಆದ್ರೂ ಅವತ್ತು ಸಚಿವರಾಗಿದ್ರಲ್ವ ಡಾಕ್ಟರ್ ಕೆ ಸುಧಾಕರ್, ಅವತ್ತು ಈ ಪ್ರಶ್ನೆ ನೀವು ಮಾಡ್ಬೇಕಾಯ್ತು. ನೋಡಿ ಜನರಿಗೆ ಈ ತರ ವಿಷ ತಗೊಂಡ್ ಬಿಟ್ಟಿದ್ರಲ್ವ ಅವತ್ತು ಡಾಕ್ಟರ್ ಕೆ ಸುಧಾಕರ್. ಈ ನೀರ್ ಬಿಡ್ಬೇಕಾದ್ರೆ ಎಲ್ಲೋಗಿದೆ ಸರ್ ಈ ಸಂದೀಪ್ ರೆಡ್ಡಿ? ಅಣ್ಣ ನಮ್ಗೆ ಕೊಳ್ಚೆ ನೀರ್ ಬೇಡ ಅಣ್ಣ, ನಾನು ಕುಡ್ರೆ ಸತ್ತೋಗ್ತೀನಣ್ಣ, ನನ್ನ ಕ್ಷೇತ್ರ ಜನಕ್ಕೆ ಇದು ಕೆಟ್ಟದಾಗುತ್ತಣ್ಣ, ಇಲ್ದಿರೋ ಕಾಯಿಲೆಗಳೆಲ್ಲ ಬರ್ತಾವಣ್ಣ ಅಂತ ಹೇಳ್ಬಿಟ್ಟು ಅವ್ರು ಕೇಳಕ್ಕೆ ಈ ಮನುಷ್ಯನ ಪರಿಜ್ಞಾನ ಇರ್ಲಿಲ್ವಾ ಸರ್? ನಮ್ಮ ಅಣ್ಣ ತಂದ ಅಂತ ಹೇಳ್ಬಿಟ್ಟು ಖುಷಿ ಪಟ್ರಲ್ವಾ? ನಮ್ಮ ಅಣ್ಣ ಅಂತ ಕರೀತಾರಲ್ವಾ? ಒಂದ್ಸತಿ ನೀನ್ ಸುಧಾಕರ ನಿನ್ ಸೋಲ್ಸಕ್ಕೆ ಬಂದಿದ್ರು, ನಿನ್ ವಿರುದ್ಧವಾಗಿ ಇವತ್ತು ನೋಡ ನಮ್ಮ ಅಣ್ಣ ಅಂತ. ಅಣ್ಣ ಇವ್ರು ಯಾವ್ದಣ್ಣ ಡಬಲ್ ಸ್ಟ್ಯಾಂಡ್ ಇವತ್ತೆಲ್ಲ ರಾಜಕೀಯ? ನಾನು ಮಾತಾಡಬಾರ್ದಿದ್ದಂತ ಇವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅಂತಿದ್ದಣ್ಣ. ಇವ್ರದ್ದೇನಣ್ಣ ಪ್ರತಿ ದಿನ ಬರೋದು, ಅಲ್ಲಿ ಕೂತ್ಕೊಳ್ಳೋದು, ಅಲ್ಲೊಂದು ಸ್ಟೇಟ್ಮೆಂಟ್, ಇಲ್ಲಿ ಕೂತ್ಕೊಳ್ಳೋದು, ಏನಣ್ಣ ಇದೆಲ್ಲ? ಅಣ್ಣ ಅವ್ರು ಜನರಿಂದ ಆಯ್ಕೆ ಜನಪ್ರತಿನಿಧಿ ಅಣ್ಣ, ನಮ್ ಪ್ರದೀಪ್ ಸಾಹೇಬ್ರು ಅಣ್ಣ, ಅವ್ರಿಗೂ ಜವಾಬ್ದಾರಿ ಇದೆ ಕ್ಷೇತ್ರ ಜನರ ಬಗ್ಗೆ. 10 ಆಂಬ್ಯುಲೆನ್ಸ್ ಬಗ್ಗೆ ಮಾತಾಡ್ತಾರೆ ಅಣ್ಣ. ಯಾವತ್ತು ಈ ಆಂಬ್ಯುಲೆನ್ಸ್ ಪಾಪ ಕೆಲವ್ರು ಯಾವನೋ ಪ್ರಶ್ನೆ ಮಾಡ್ದ ಮೊನ್ನೆ, 10 ಆಂಬ್ಯುಲೆನ್ಸ್ ಏನ್ ಬಿಟ್ಟಿದ್ದಾರೆ ಈ ಕೊಲ್ಚನ್ ಇದ್ಬಿಟ್ಟು ರೇ, ಅವ್ರ ನಿಸ್ವಾರ್ಥ ಮನೋಭಾವನೆಯಿಂದ ಬಿಟ್ಟಿರೋದ್ರಿ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾರೆ. ಮೊನ್ನೆ ಆಂಬ್ಯುಲೆನ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ರೇ ಸಂದೀಪ್ ರೆಡ್ಡಿ ಅವರೇ, ಇವೆಲ್ಲ ಬಿಟ್ಬಿಡಿ. ನಮ್ಮ ಶಾಸಕರು ಇವತ್ತು 3ನೇ ಹಂತದ ಶುದ್ಧೀಕರಣದ ನೀರಿನ ಬಗ್ಗೆ ಅವರು ಪರವಾಗಿದ್ದಾರೆ, ಇದ್ರ ಪರವಾಗಿದ್ದಾರೆ. ನೀವು ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ ಹತ್ರ ಯಾವ್ದೋ ದುಡ್ಡಿದೆ, ಜನಕ್ಕೂ ಬೇಕು. ಅವತ್ತು ಒಂದ್ 500 ಕೊಟ್ರೆ ಬರ್ತಾರೆ, ಪಾಪ ಕರ್ಕೊಂಡು ಮಾಡಿಸ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ನಾನು ಈ ವಿಚಾರದಲ್ಲಿ ಸಚಿವರ ಬಗ್ಗೆ ಮಾತಾಡಕ್ ರೆಡಿ ಇಲ್ಲ. ನಂದೇನು ನಮ್ಮ ಚಿಕ್ಕಬಳ್ಳಾಪುರದಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಇದರ ಪರವಾಗಿ ಇದ್ದಾರೆ. ನಮ್ಮ ಶಾಸಕರಿಗೆ ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ಶಾಸಕರು ಖಂಡಿತ 100ಕ್ಕೆ 100 3ನೇ ಹಂತದ ಶುದ್ಧೀಕರಣದ ಪರವಾಗಿದ್ದು ಅವರು ಈ ಕೆಲಸ ಮಾಡೇ ಮಾಡ್ತಾರೆ ಸರ್. ಮುಂದಿನ ದಿನಗಳಲ್ಲಿ 3ನೇ ಹಂತದ ಶುದ್ಧೀಕರಣ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಕೊಡ್ತಾರೆ ಸರ್. ಸರಿ, ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಲಿ ಸರ್. ನಮ್ಮ ಶಾಸಕರು ಇಲ್ಲ, ಇದ್ರ ಪರವಾಗಿ ನಾನು ಇಲ್ಲ ಅಂದಾಗ ಅವ್ರ ವಿರುದ್ಧವಾಗಿ ನಾನು ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಶಾಸಕರು ಇದ್ರ ಪರವಾಗಿ ಇದಾರಲ್ವಾ? ನಾನು ಪದೇ ಹೇಳ್ತಾ ಇದ್ನಲ್ವಾ, 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದೀನಿ ಅಂತ ಹೇಳಿದಾರಲ್ವ, ನಿಮ್ಮ ಮಾಧ್ಯಮದಲ್ಲಿ ಹೇಳಿದಾರಲ್ವಾ ಸರ್? ಇನ್ನೇನಾಗಬೇಕು? ಇದೀನ ಅಂತಂದ್ರೆ ಇವ್ರು ಪ್ರತಿಭಟನೆ ಮಾಡಿದ ಅವ್ರ ಹಕ್ಕು ಮಾಡ್ಲಿ ಬಿಡಿ. ಯಾಕಂತಂದ್ರೆ ಅವ್ರು ರಾಜಕೀಯ ಬೆಳೆ ಬಯಸ್ಕೋಬೇಕು. ಇವಾಗ ತುರ್ತಾಗಿ ಏನ್ ಗೊತ್ತಾ, ಯಾವ್ದೊಂದು ವಿಷಯ ಬೇಕಾಯ್ತು, ರಾಜಕೀಯ ಬೆಳೆ ಬಯಸ್ಕೊಂತ ಇದಾರೆ, ಬಯಸ್ಕೊಳ್ಳಿ ಬಿಡಿ ಸರ್, ಅದ್ರಲ್ಲಿ ಏನಾಯ್ತೆ? ಸ್ವಾತಂತ್ರ್ಯ ಇದೆ, ಮಾಡ್ಲಿ ಬಿಡಿ, ಬೇಡ ಅಂತ ಹೇಳ್ತೀವ? ಮಾಡ್ಕೊಳ್ಳಿ, ಅವ್ರ ಇಷ್ಟ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಜನರು ಪ್ರಬುದ್ಧರು, ನಮ್ ಚಿಕ್ಕಬಳ್ಳಾಪುರ ಜನತೆ. ಈಗಾಗ್ಲೇ ಟ್ರೋಲ್ ಮಾಡ್ತಾ ಇದ್ರೆ ಸಂದೀಪ್ ರೆಡ್ಡಿನ, ಇನ್ನೊಂದಷ್ಟು ಟ್ರೋಲ್ ಮಾಡ್ತಾರಷ್ಟೇ, ಮಾಡಿಸ್ಕೊಳ್ಳಿ. ಶಾಸಕರು ಯಾಕೆ ಕರೆ ಕೊಡ್ಬೇಕು ಇದಕ್ಕೆ? ಶಾಸಕರು ಅದ್ರ ಪರವಾಗಿದ್ದಾರಲ್ವಾ ಸರ್? ಮೊನ್ನೆನೆ ಸ್ಪಷ್ಟವಾಗಿ ಹೇಳಿದ್ರಲ್ವಾ? ಏನ್ ಕರೆ ಕೊಡೋಂಥದ್ದು ಏನ್ ಬಂತು? ನಾನೇ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರನ್ನು, ಮುಖಂಡರು, ನೀರಾವರಿ ಹೋರಾಟಗಾರರನ್ನ, ಶಾಸಕರನ್ನ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಕೂರಿಸ್ಬಿಟ್ಟು 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿದಿರಲ್ವಾ ಸರ್? ಖಂಡಿತ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಮ್ಮ ಶಾಸಕರು ಮಾಡ್ತಾರೆ. ನೋಡಿ ಸರ್, ಇವ್ರು ಯಾರು ಮಾಡ್ಬೇಕಾಗಿಲ್ಲ. ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಧ್ವನಿ ಎತ್ತಿದ್ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರು. ಇವತ್ತು ಅವ್ರ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಅವ್ರ ಮುಂದಿನ ಧ್ವನಿ ಎತ್ತಿ ಇದನ್ನ ಮಾಡ್ತಾರೆ. ಬಟ್ ಕೆಲವರು ಏನು ಮಾಡಕ್ಕಾಗಲ್ಲ ಸರ್, ಅವ್ರ ರಾಜಕೀಯ ಬೆಳೆ ಬಯಸ್ಕೊಳಕ್ ಮಾಡ್ಲಿ ಸರ್. ಅವ್ರ ವಿರುದ್ಧವಾಗಿ ಅಲ್ಲ, ನೀರಾವರಿ ಹೋರಾಟದಿಂದಲ್ಲ. ಈ ಹಿಂದೆ ಇಲ್ಲಿ ಒಬ್ಬ ಭ್ರಷ್ಟಾಚಾರಿ, ಕೊರೋನಾ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಏನ್ ಸರ್, ಆ ಮನುಷ್ಯನ ವಿರುದ್ಧವಾಗಿ ಜನ ಬೇಸೆತ್ತಿದ್ರು. ಅರ್ಥ ಮಾಡ್ಕೊಳ್ಳಿ. ಹಾಗಾಗ್ಬಿಟ್ಟು ಅಂತ ಅವ್ರನ್ನ ಸೋಲ್ಸಕ್ಕೆ ಒಂದು ಹುಳಿ ಬೇಕಾಯ್ತು. ಹುಳಿ ಬಂದು ಸೋಲ್ಸಿದೆ ಸರ್.